ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ತುಂಬಾ ಆರೋಗ್ಯಕರವಾದ ಮತ್ತು ರುಚಿಕರವಾದ ಬಿಸಿಬೇಳೆ ಬಾತ್‌ನ ಯಾವ ತರ ಮಾಡೋದು ಮತ್ತು ಅದಕ್ಕೆ ಪುಡಿ ಕೂಡ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ 1 ಕಪ್ ಆಗೋಷ್ಟು ನವಣೆ ತಗೊಂಡಿದ್ದೀನಿ ಮತ್ತೆ 1 ಕಪ್ ಆಗೋಷ್ಟು ತೊಗರಿ ಬೇಳೆ, ಎರಡನ್ನೂ ಸಮ ಪ್ರಮಾಣ ತಗೊಂಡಿದ್ದೀನಿ. ನೀವು ತೊಗರಿ ಬೇಳೆನ ಅರ್ಧ ಕಪ್ ತಗೋಬಹುದು ಮತ್ತೆ ಬೇಕಾದ್ರೆ ಹೆಸರು ಬೇಳೆ ಕೂಡ ಅರ್ಧ ಕಪ್ ಹಾಕೋಬಹುದು. ಹೆಸರು ಬೇಳೆ ಟೇಸ್ಟ್ ಇಷ್ಟ ಆಗೋರು ನೀವು ಆ ತರನು ಕೂಡ ಹಾಕೋಬಹುದು. ನಾನು ಇಲ್ಲಿ ಬರೀ ತೊಗರಿ ಬೇಳೆನ ನಾನು ಉಪಯೋಗಿಸ್ತಾ ಇರೋದು. ಇವಾಗ ಇದೆರಡನ್ನೂ ಚೆನ್ನಾಗಿ ನೀವು ತೊಳ್ಕೊಬೇಕಾಗತ್ತೆ. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು 1:6 ನೀರು ಹಾಕ್ಬಿಟ್ಟು ನೀವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 2ರಿಂದ 3 ವಿಷಿಲು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನವಣೆ ತುಂಬಾ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಡಯಾಬಿಟಿಸ್ ಅವರಿಗಾಗ್ಲಿ ಮತ್ತೆ ವೆಯ್ಟ್ ಲಾಸ್ ಮಾಡೋರಿಗಾಗ್ಲಿ ತುಂಬಾನೇ ಒಳ್ಳೇದು. ಡಾಕ್ಟ್ರು ಡಯಾಬಿಟಿಸ್ ಇರೋರಿಗಾಗ್ಲಿ ಇಲ್ಲ ವೆಯ್ಟ್ ಕಡಿಮೆ ಮಾಡೋರಿಗೆ ಕಂಪ್ಲೀಟ್ ಆಗಿ ಅಕ್ಕಿ ಮತ್ತೆ ಗೋಧಿನ ನಿಲ್ಲಿಸ್ಬಿಡಕ್ಕೆ ಹೇಳ್ತಾರೆ, ತಿನ್ಬೇಡಿ ಅಂತ. ಈ ತರ ನೀವು ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ನೀವು ಅನ್ನದಲ್ಲಿ ಮಾಡ್ಕೊಂಡು ತಿನ್ಬೇಕು ಅಂತಾನೆ ಅನ್ಸೋದಿಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಈಗ ಕಂಪ್ಲೀಟ್ ಇದರಲ್ಲಿ ನವಣೆಯಲ್ಲಿ ಬರೀ ಬಿಸಿಬೇಳೆ ಬಾತು ಇಲ್ಲ ರೈಸ್ ಐಟಮ್ಗಿಂತ ದೋಸೆ ಮತ್ತೆ ಇಡ್ಲಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಅದು ಮುಂದಿನ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ಮತ್ತೆ ಸೀಮೆ ಬದನೆಕಾಯಿ ಮತ್ತೆ ಬೀನ್ಸ್, ಇದು ಎರಡು. ಕ್ಯಾರೆಟ್ 1 ತಗೊಂಡಿದ್ದೀನಿ. ಇಲ್ಲಿ ಒಂದು ಸಣ್ಣದು ಸೀಮೆ ಬದನೆಕಾಯಿನ ಈ ತರ ದಪ್ಪ ದಪ್ಪ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ಕೂಡ ನಾನು ನವಣೆ ಮತ್ತೆ ಬೇಳೆ ಎಲ್ಲ ಸೇರಿಸಿದ್ನಲ್ಲ ಅದೇ ಕುಕ್ಕರಿಗೆನೆ ಒಟ್ಟಿಗೆನೆ ನಾನು ಸೇರಿಸ್ಕೊಂತಾ ಇದ್ದೀನಿ. ನಿಮಗೆ ತರಕಾರಿಗಳು ತುಂಬಾ ಸ್ಮ್ಯಾಶ್ ಆಗುತ್ತೆ ಅಂತಂದ್ರೆ ನೀವು ಇದನ್ನ ಸಪರೇಟ್ ಆಗಿ ನೀವು ಬೇಯಿಸ್ಕೋಬಹುದು. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ 1-2 ಚಮಚದಷ್ಟು ಎಣ್ಣೆ ನೀವು ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಇದು ಸಿರಿಧಾನ್ಯ ಸ್ವಲ್ಪ ಗಟ್ಟಿ ಇರೋದ್ರಿಂದ ನವಣೆ ಅದು ಬೇಯ್ಕೊಳಕ್ಕೆ ಹೆಲ್ಪ್ ಆಗತ್ತೆ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಹುರ್ಕೊಳೋದಕ್ಕೆ ನಿಮಗೆ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಏಲಕ್ಕಿ, ಲವಂಗ, ಚಕ್ಕೆ, ಧನಿಯಾ, ಬ್ಯಾಡಗೆ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಒಣ ಕೊಬ್ಬರಿ, ಇದಿಷ್ಟು ಬೇಕಾಗಿರುವಂತ ಪದಾರ್ಥಗಳು. ಇವಾಗ ಒಂದೊಂದಾಗೆ ಹುರ್ಕೊಳ್ಳೋಣ ಎಲ್ಲದನ್ನು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಾಣಲಿನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕೊಂಡಿದ್ದೀನಿ. ಈಗ ನಾವು ಇದನ್ನ ಸ್ವಲ್ಪನೇ ಹಾಕೋಬೇಕಾಗತ್ತೆ ಕಡಲೆಬೇಳೆನ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತೆಕಾಳು, 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಎಲ್ಲದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ನೀವು ಹುರ್ಕೋಬೇಕಾಗತ್ತೆ. ಇಲ್ಲಿ ಒಂದು 4 ಏಲಕ್ಕಿ, 1-2 ಪೀಸ್ ಅಷ್ಟು ಚಕ್ಕೆ ಮತ್ತೆ ಒಂದು 4ರಿಂದ 5 ಲವಂಗನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಘಮ ಬರೋ ತನಕ ಲೋ ಫ್ಲೇಮಲ್ಲಿ ಈ ತರ ಗೋಲ್ಡನ್ ಕಲರ್ ಬ್ರೌನ್ ಆಗ್ಬೇಕು ನೋಡಿ, ಈ ತರ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು 6ರಿಂದ 7 ಬ್ಯಾಡಗೆ ಮೆಣಸಿನಕಾಯಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಎಲ್ಲದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿನೇ ಹಾಕೊಳ್ಳಿ, ಹಸಿ ಕೊಬ್ಬರಿ ಇದಕ್ಕೆ ಉಪಯೋಗಿಸ್ಕೋಬೇಡಿ. ಪೌಡರ್ನ ಬೇಕಂದ್ರೆ ನೀವು ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ನೀವು ಹಸಿ ಕೊಬ್ಬರಿ ಹಾಕಿದ್ರೆ ಅದು ಸ್ಟೋರ್ ಮಾಡಿ ಇಟ್ಕೊಳಕ್ ಬರೋದಿಲ್ಲ. ಈ ತರ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗ ಅರ್ಜೆಂಟ್ ಇದ್ದಾಗ ನೀವು ಕೂಡ ಮಾಡ್ಕೋಬಹುದು. ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಹಾಕೊಂಡ್ಬಿಟ್ಟು 1 ತಿಂಗಳು ಕೂಡ ನೀವು ಉಪಯೋಗಿಸ್ಕೋಬಹುದು, ಸ್ವಲ್ಪ ಮಾಡಿ ಇಟ್ಕೊಂಡ್ರೆ. ಆದಷ್ಟು ನೀವು ಫ್ರೆಶ್ ಆಗಿ ಮಾಡ್ಕೊಂಡ್ಬಿಟ್ಟು ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಂಡು ಬಿಸಿಬೇಳೆ ಬಾತ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ಈ ತರ ರವೆ ತರ ನೀವು ರುಬ್ಕೋಬೇಕಾಗತ್ತೆ. ಈಗ ನೋಡಿ ನಾನು ಪೌಡರ್ ಈ ತರ ಮಾಡ್ಕೊಂಡಿದೀನಿ. ತುಂಬಾನು ನೀವು ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೋಬೇಡಿ, ಬಿಸಿಬೇಳೆ ಬಾತ್ ಅಷ್ಟೊಂದು ಟೇಸ್ಟ್ ಆಗಿ ಬರೋದಿಲ್ಲ. ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದೀನಲ್ಲ, ಈ ತರ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೀರಲ್ಲಿ ನೆನೆ ಬಿಡ್ತಾ ಇದ್ದೀನಿ. ಇದು ನಮ್ಮ ಬಿಸಿಬೇಳೆ ಬಾತಿಗೆ ಬೇಕಾಗಿರೋದಕ್ಕೋಸ್ಕರ ನಾನು ನೆನೆ ಬಿಟ್ಕೊಂಡಿರೋದು. ಇವಾಗ ಕ್ಲೀನ್ ಆಗಿ ಬೆಂದಿದೆ ತರಕಾರಿ, ನವಣೆ, ಬೇಳೆ ಎಲ್ಲ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ನೋಡಿ ಅದು ಸ್ವಲ್ಪ ಕೆಂಪಗಾದ ನಂತರ ಕರಿಬೇವಿನ ಸೊಪ್ಪು, ಒಂಚೂರು ಈರುಳ್ಳಿ,
ಒಂದು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾನು. ಸ್ವಲ್ಪ ಹಿಂಗ್ ಹಾಕೊಳ್ಳಿ. ಹಿಂಗ್ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ಟೇಸ್ಟ್ ಬರುತ್ತೆ ಬಿಸಿಬೇಳೆ ಬಾತಿಗೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ಸಣ್ಣದು ಕ್ಯಾಪ್ಸಿಕಮ್ನ ಈ ತರ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ಟೊಮೆಟೊ ಕೂಡ ನಾನು 2 ಟೊಮೆಟೊ ಇಲ್ಲಿ ಉಪಯೋಗಿಸಿರೋದು. ಅದನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ಹುಣಸೆ ರಸ, ಅದನ್ನ ಕೂಡ ಚೆನ್ನಾಗಿ ಹಾಕೊಂಡ್ಬಿಟ್ಟು ನೀವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 1-2 ತುಂಡು ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಎಲ್ಲಾನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆ ಬಾತ್ ಪೌಡರು, ಅದನ್ನ ನಾನು ಇಲ್ಲಿ 4 ಚಮಚ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಎಲ್ಲ ಹುಳಿ ಜೊತೆಗೆ ಬೆಲ್ಲದ ಜೊತೆಗೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮೇಲೆಲ್ಲ ಎಣ್ಣೆ ಬಿಡುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ನವಣೆ ಮತ್ತೆ ತರಕಾರಿ ಎಲ್ಲ, ಅದನ್ನು ಕೂಡ ಇವಾಗ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಎಲ್ಲದನ್ನು. ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ರು ಒಂದ್ಸತಿ ಟೇಸ್ಟ್ ನೋಡ್ಕೊಳ್ಳಿ. ಈಗ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಂತ 1-2 ಕಪ್ ಆಗೋಷ್ಟು ನಾನು ಇಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇವಾಗ ನಾವು ತುರಿದಿಟ್ಕೊಂಡಿರೋದು ಸ್ವಲ್ಪ ಒಣ ಕೊಬ್ಬರಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ತರ ಪರ್ಫೆಕ್ಟ್ ಆಗಿರ್ಬೇಕು ಕನ್ಸಿಸ್ಟೆನ್ಸಿ. ಇಲ್ಲಿ ನಾನು ಬಟಾಣಿ ಮತ್ತೆ ಶೇಂಗಾ ಮತ್ತೆ ಕಿಡ್ನಿ ಬೀನ್ಸ್ ಕೂಡ ನಾನು ಮುಂಚೆನೆ ನೆನೆಸ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಕೂಡ ಹಾಕೋಬಹುದು. ಬಟಾಣಿ, ಹಸಿ ಬಟಾಣಿ ಎಲ್ಲಾನು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಇವಾಗ ನೋಡಿ ಒಂದ್ಸತಿ ನೀವು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಪೌಡರ್ ಕೂಡ ನಿಮ್ದು ಅಳತೆಗೆ ನಿಮಗೆ ಖಾರ ಬೇಕಂದ್ರೆ ಇನ್ನೊಂದ್-2 ಸ್ಪೂನು ಜಾಸ್ತಿ ಸೇರಿಸ್ಕೋಬಹುದು. ಇವಾಗ ನೋಡಿ ನಾನು ಇಲ್ಲಿ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರುವಂತ ನವಣೆ ಬಿಸಿಬೇಳೆ ಬಾತು ರೆಡಿ ಆಗಿದೆ. ಇದು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ತರ ಹೊಸ ಹೊಸ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.